ಕಾರ್ಯದರ್ಶಿಗಳು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಗರಾಜ್ ಸರ್ ವೇದಿಕೆಗೆ ಬನ್ನಿ. ಪ್ರಾಂಶುಪಾಲರಾದಂತ ಎನ್ ಮಂಜುನಾಥ್ ವೇದಿಕೆಗೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಶೈಲಜಾ ಈ ಹೊತ್ತಿನ ಈ ಕಾರ್ಯಕ್ರಮದ ಪ್ರಧಾನ ಬೇಸಿಕ್ ರೂವಾರಿಯಾಗಿರುವಂತಹ ಶ್ರೀಮತಿ ಶೈಲಜಾ ಅಂತ ವೇದಿಕೆಗೆ ಕರೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀಮತಿ ನಂದಾ, ಡಾಕ್ಟರ್ ಅನುಪಮ ಅವರ ಸಹೋದರಿಯಾದ ಶ್ರೀಮತಿ ನಂದಾ ತುಂಬಾ ದೊಡ್ಡ ವ್ಯಕ್ತಿತ್ವದವರು, ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಪ್ರಭಾ ಮೇಡಮ್ ನಮ್ಮ ಎಲ್ಲ ಸಾಂಸ್ಕೃತಿಕ ಕಲೆಯ ಮತ್ತು ಒಂದು ಚಿಂತನೆಯ ರೂವಾರಿಯಾಗಿರುವಂತಹ ಶ್ರೀಮತಿ ಪ್ರಭಾ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ದಯವಿಟ್ಟು ಬನ್ನಿ ಮೇಡಮ್. ಶ್ರೀ ವಿಶ್ವನಾಥ್ ಅವರು ಇಂದಿನ ಪ್ರಶಸ್ತಿಯನ್ನ ಕೊಡ್ತಾ ಇರುವಂತಹ ಡಾಕ್ಟರ್ ಶ್ರೀ ವಿಶ್ವನಾಥ್ ಅವರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ವಿಶ್ವನಾಥ್ ಸರ್. ಪ್ರಾರ್ಥನೆಗಾಗಿ ಡಾಕ್ಟರ್ ಅಕ್ಷತಾ ಕರೀತಾ ಇದ್ದೇನೆ. ಡಾಕ್ಟರ್ ಅಕ್ಷತಾ. ಗಮನ ತವ ಚರಣ ಕಮಲ ನಿಹ ಮನಶಿಲಸತು ಮಮ ನಿತ್ಯಂ, ಮನಶಿಲಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಶಿಲಸತು ಮಮ ನಿತ್ಯಂ, ಮನಶಿಲಸತು ಮಮ ನಿತ್ಯಂ. ಮಮ ಪಾಪ ಮದಾಪ ಮಧುದೇವ, ಮಮ ಪಾಪ ಮಪಾಪುದೇವ, ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಜಲ ಜಲಯಲ ವಿಧಿನ ಮುಖಿ ಹರಣ ಮುಖ ವಿಪುಲ ವಿನುತ ಪದ ಪದ್ಮ, ಜಲ ಜಲಯಲ ವಿಧಿನ ಮುಖಿ ಹರಣ ಮುಖ ವಿಪುಲ ವಿನುತ ಪದ ಪದ್ಮ. ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಭುಜಗ ಶಯನ ಭವ ಮದನ ಜನಕ ಮಮ ಜನನ ಮರಣ ಭಯಹಾರಿ, ಭುಜಗ ನಯನ ಶವ ಭವನ ಭನಕ ಭವ ಜನನ ಮರಣ ಭಯಹಾರಿ, ಜನನ ಮರಣ ಭಯಹಾರಿ. ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಶಂಖ ಚಕ್ರಧರ ದುಷ್ಟ ದೈತ್ಯ ಹರ ಸರ್ವಲೋಕ ಶರಣ, ಶಂಖ ಚಕ್ರಧರ ದುಷ್ಟ ದೈತ್ಯ ಹರ ಸರ್ವಲೋಕ ಶರಣ, ಸರ್ವಲೋಕ ಶರಣ. ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಅಗಣಿತ ಗಣಗಳ ಶರಣರ ಅಶರಣ ವಿದಳಿತ ಸುರಪುರಿ ಜಾಲ, ಅಗಣಿತ ಗುಣಗಣ ಅಶರಣ ಶರಣದ ವಿದಳಿತ ಸುರರಿ ಪುಜಾಲ, ವಿದಳಿತ ಸುರರಿ ಪುಜಾಲ. ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಗರುಡ ಗಮನ ತವ ಚರಣ ಕಮಲ ವಿಹ ಮನಶಿಲಸತು ಮಮ ನಿತ್ಯಂ, ಮನಶಿಲಸತು ಮಮ ನಿತ್ಯಂ. ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ, ಮಮ ತಾಪ ಮಪಾಪುದೇವ, ಮಮ ಪಾಪ ಮಪಾಪುದೇವ. ಶ್ರೀ ಶಾರದಾ ಪೀಠರಿಗೆ ನಮಸ್ಕಾರ. ಅತ್ಯಂತ ಸುಶ್ರಾವ್ಯವಾಗಿ ಕಾರ್ಯಕ್ರಮಕ್ಕೆ ಒಂದು ಆರಂಭವನ್ನು ಕೊಟ್ಟ ಅಕ್ಷತಾ ಅವರಿಗೆ ವಂದನೆಗಳು. ಈಗ ನಮ್ಮ IMA ವೈದ್ಯ ಬರಹಗಾರರು ಕೂಡ ಇದರಲ್ಲಿ ಸೇರಿದಿರಿ. ಹಾಗಾಗಿ IMA ಪ್ರಾರ್ಥನೆ. ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತರಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತರಾಗಿರಲಿ, ಎಲ್ಲಾ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ. ಇದು IMA ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ.
ಗಣ್ಯರೆಂಡರಲ್ಲಿ ಗಿಡಕ್ಕೆ ನೀರುಣಿಸುವ ಹಸಿರಿನ ಪ್ರವೃತ್ತಿಯ ಮೂಲಕ ಕಾರ್ಯಕ್ರಮಕ್ಕೆ ಇನ್ನೊಂದು ಉದ್ಘಾಟನೆ ಕೊಡಬೇಕಾಗಿ ಕೇಳಿಕೊಳ್ತೇನೆ ಸರ್. ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ಅದೃಷ್ಟ ನನ್ನದಾಗಿದೆ. ನಾನು ಡಾಕ್ಟರ್ ಇಂದಿರಾ, ಸ್ತ್ರೀರೋಗ ತಜ್ಞೆ, ದೊಡ್ಡಬಳ್ಳಾಪುರದಲ್ಲಿ 40 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಲ್ಲಿ ನಿಲ್ಲಕ್ಕೆ ಪ್ರಮುಖವಾದ ಕಾರಣ ಡಾಕ್ಟರ್ ಶ್ರೀಮತಿ ಅನುಪಮಾ ನಿರಂಜನ. ಯಾಕಂದ್ರೆ ಅವರು ನಮ್ಮ ಊರಿನೆಲ್ಲ ಇದ್ದಂತ ನಮ್ಮ ಊರಿನ ವೈದ್ಯೆ ಮತ್ತು ತುಂಬಾ ಧೈರ್ಯವಂತೆ. ಯಾಕಂತಂದ್ರೆ ಕ್ಯಾನ್ಸರ್ನ ಗೆದ್ದವರು. ಆ ಕಾಲದಲ್ಲಿ ಅವರಿದ್ದಂತ ಕಾಲದಲ್ಲಿ ಕ್ಯಾನ್ಸರ್ಗೆ ಯಾವುದೇ ಉತ್ತರ ಇರ್ಲಿಲ್ಲ. ಆದರೂ ಧೈರ್ಯವಾಗಿ ಸಾವೇ ಹೊರಗೆ ನಿಲ್ಲು, ನನಗಿನ್ನು ಮಾಡುವ ಕೆಲಸವಿದೆ ಅಂತ ಹೇಳಿದಂತ ಧೀಮಂತೆ ವ್ಯಕ್ತಿ ಅವರು. ಇಂದಿಗೂ ನಮ್ಮ ವೃತ್ತಿಯಲ್ಲಿ ಅವರನ್ನ ನೆನಪಿಸ್ಕೊಳ್ತಾ ಇರೋ ದಿನ ಇಲ್ಲ. ಅವರ ತಾಯಿ ಮಗು ಪುಸ್ತಕನ ಓದದೆ ಇರುವಂತ ನೆನಪದೇನೂ ಇಲ್ಲ. ಸೊ ಹಾಗಾಗಿ ಕಾರ್ಯಕ್ರಮ ಅಂತ ಅಂದ್ಕೊಂಡಾಗ ಶೈಲಜಾ ಮೇಡಮ್ ಅವರು ಲೇಖಿಕಾ ವೇದಿಕೆ ಅಂದ್ರೆ ಮಹಿಳಾ ಲೇಖಿಕಾ ವೇದಿಕೆಯನ್ನು 25 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ಯಾಕೆ ಕೊಂಗಡಿಯಪ್ಪ ಕಾಲೇಜಲ್ಲಿ ಒಂದ್ಸಲ ಮಾಡ್ಬಾರ್ದು, ಕಾಲೇಜಲ್ಲಿ ನಿಮ್ ಕಾಲೇಜಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ಅಂದಾಗ ಒಂದೊಂದ್ಸಲಕ್ಕೂ ನಾನು ಅನುಪಮ ಬಗ್ಗೆ ಗೊತ್ತಾ ಅಥವಾ ತಾಯಿ ಮಗು ಬಗ್ಗೆ ಗೊತ್ತಾ ಅಂತ ಈ ನಮ್ಮ ಹೊಸ ಪೀಳಿಗೆಯವ್ರನ್ನ ಕೇಳಿದಾಗ ದುರದೃಷ್ಟವಶಾತ್ ಯಾರಿಗೂ ಅನುಪಮ ಬಗ್ಗೆ ಆಗ್ಲಿ, ಅವ್ರು ಬರೆದಂತ ಅತ್ಯಂತ ಅತ್ಯುತ್ತಮವಾದ ಕೃತಿಗಳ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಇದು ಸ್ವಲ್ಪ ಕಷ್ಟ ಅನ್ಸ್ತು ಮನಸ್ಸಿಗೆ. ಆದ್ರೂ ಈ ಒಂದು ಪ್ರಯತ್ನದಲ್ಲಿ ಎಲ್ಲರಿಗೂ ಅವರ ಒಂದು ಪರಿಚಯನಾದ್ರೂ ಆಗಲಿ, ಅವರ ಧೀಮಂತಿಕೆಯ ವ್ಯಕ್ತಿತ್ವವನ್ನ ಆದರ್ಶವಾಗಿ ತಗೊಳ್ಳುವಂತ ಒಂದು ಪೀಳಿಗೆ ಸೃಷ್ಟಿಯಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇಂದಿಗೆ ನಮ್ಗೆ ಇದನ್ನೆಲ್ಲ ಈ ಸಭಾಂಗಣವನ್ನು ಕೊಡ್ಲಿಕ್ಕೆ, ಈ ಕಾರ್ಯಕ್ರಮಕ್ಕೆ ಇದು ಸರಿಯಾಗಿದೆ, ಈ ಜಾಗದ ಬನ್ನಿ ಅಂತ ಹೇಳಿ ಕೇಳಿದಾಗ ಅಧ್ಯಕ್ಷರಾದಂತ ಶ್ರೀ ರಾಮ್ ಶೆಟ್ಟಿ ಅವರು ತುಂಬಾ ಮನಸ್ಸಿಂದ ಒಪ್ಕೊಂಡ್ರು. ಅವರಿಗೆ ನಾನು ತುಂಬಾ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ಈ ಕಾರ್ಯಕ್ರಮಕ್ಕೆ ನನ್ಗೇನು ನೋಡಪ್ಪ ಇಲ್ಲಿ ಅವ್ರನ್ನ ಕೇಳ್ಬಿಡಿ, ಪ್ರಕಾಶ್ ಅವ್ರನ್ನ ಕೇಳ್ಬಿಡಿ, ಕಾರ್ಯದರ್ಶನ ಕೇಳ್ಬಿಡಿ ಅಂತಂದಾಗ ಪೂರ್ಣವಾದ ಸಹಕಾರವನ್ನು ಕೊಟ್ಟು ಬನ್ನಿ ಮೇಡಮ್ ಏನ್ ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ ಬೆನ್ನ ನಿಂತಂತ ಬೆಂಬಲದ ಮಾತಾಡಿದಂತ ಶ್ರೀ ಎಸ್ ಪ್ರಕಾಶ್ ಕಾರ್ಯದರ್ಶಿಗಳು ಅವ್ರಿಗೆ ನಾನು ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಶ್ರೀ ನಾಗರಾಜ್ ಅವರು ಪರಿಸರ ಪ್ರೇಮಿ. ನಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಗಿಡಗಳಿದೆಯೋ ಅದರಲ್ಲಿ ಹೆಚ್ಚು ಕಡಿಮೆ 90% ಅವರ ಹೆಸರಿದೆ. ನಾಗರಾಜ್ ಅವ್ರಿಗೆ ಪರಿಸರ ಪ್ರೇಮಕ್ಕಾಗಿ ಅವ್ರಿಗೆ ಇಲ್ಲಿ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಸರಿ ಸರ್, ವೆಂಕಟೇಶ್ ಕ್ಷಮಿಸಿ ಸರ್, ಪ್ಲೀಸ್ ಸರ್. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸುಶೀಲಾ ಸೋಮಶೇಖರ್ ಅವರು ಬರ್ಬೇಕಿತ್ತು. ಅನಾರೋಗ್ಯದ ಕಾರಣದಿಂದ ಅವರು ಬಂದಿಲ್ಲ. ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತವರು ವಿಶ್ವನಾಥ್ ಅವರು. ಅವರು ಕೂಡ ಬಹಳ ದೂರದಿಂದ ನಮ್ಮೂರಿಗೆ, ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ನಿಮ್ಮೆಲ್ಲರ ಆಶಯದೊಂದಿಗೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್, ನಮ್ಮೂರ ಬಗ್ಗೆ ತುಂಬಾ ಧನ್ಯವಾದಗಳು. ಮತ್ತು ಈ ಒಂದು ಆಡಿಟೋರಿಯಂ ನಿಮ್ಮಿಂದ ತುಂಬಾ ಖುಷಿಯನ್ನ ಅನುಭವಿಸ್ತಾರೆ ಅಂತ ಅನ್ಕೋತೀನಿ. ಶ್ರೀಮತಿ ನಂದ ತಾನಾಗಿಯೇ ಇದ್ದಾಗ ಅದೊಂದು ದೊಡ್ಡ ಪ್ರಣತಿಯಾಗಿ ಮುಗಿತಾ ಇತ್ತು. ಸ್ವಲ್ಪ ನೆರಳಿನಲ್ಲಿ, ಅನುಪಮ ಅನ್ನುವಂತ ನೆರಳಿನಲ್ಲಿ ಸ್ವಲ್ಪ ಕಡಿಮೆ ಉಳಿದಂತ ನಂದ ಅವರು ಯಾವ್ದಕ್ಕೂ ಅನುಪಮ ಅವ್ರಿಗಿಂತ ಕಡಿಮೆ ಅಲ್ಲ. ಅನುಪಮ ಅವರು ಡಾಕ್ಟರ್ ಆಗಿ ಹೆಚ್ಚು ಅವ್ರಿಗೆ ಒಂದು ಏನೋ ಎಕ್ಸ್ಪೋಜರ್ ಸಿಕ್ಕಿರ್ಬೋದು, ಆದ್ರೆ ಅವರಿಗೆ ಕಡಿಮೆ ಇಲ್ಲದಂತ ಸಾಧನೆ ಮಾಡಿದಂತ ಶ್ರೀಮತಿ ನಂದ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ, ವೈದ್ಯರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ನಿಮಗೆಲ್ಲ ತಿಳಿದಿದೆ, ಪ್ರಭಾ ಮೇಡಮ್
ಒಂದು ದೊಡ್ಡ ಪೀಳಿಗೆಯನ್ನ ಹುಟ್ಟು ಹಾಕಿದಂತವ್ರು, ಆಲೋಚನೆಯನ್ನ ಹುಟ್ಟು ಹಾಕಿದಂತವ್ರು, ಮತ್ತು ಯಾವಾಗ್ಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ಬೇಕು ಅನ್ನೋಂಥವ್ರು. ಅವ್ರಿಗೆ ರಿಟೈರ್ಮೆಂಟ್ ಅಂತ ನಾವ್ ಹೇಳ್ಬೇಕಷ್ಟೇ, ಆದ್ರೆ ಈಗಲೂ ಸಕ್ರಿಯವಾಗಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ. ಹಾಗೆ ಅವರು ಅತ್ಯಂತ ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಮುಂದೆ ಬರ್ಬೇಕು, ಧೈರ್ಯವಂತರಾಗ್ಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇನ್ನು ಮೇಡಮ್ ಶೈಲಜಾ, 25 ವರ್ಷದಿಂದ ಯಾರು ಒಂದ್ ಕೆಲ್ಸ ಮಾಡ್ಬಹುದಾ? ಮಾಡಕ್ ಸಾಧ್ಯ ಇದೆಯಾ? 1 ವರ್ಷಕ್ಕೋ 2 ವರ್ಷಕ್ಕೋ ಬೇಜಾರಾಗ್ಬಿಡುತ್ತಲ್ವಾ? ಆದ್ರೆ 25 ವರ್ಷದಿಂದ ಸಾಹಿತ್ಯ ವೇದಿಕೆಯನ್ನ, ಲೇಖಕಿಯರಿಗಾಗಿ ಸಾಹಿತ್ಯ ವೇದಿಕೆಯನ್ನ ನಡೆಸ್ಕೊಂಡು ಬಂದು, ತಿಂಗಳಲ್ಲಿ ಕಡಿಮೆ ಅಂದ್ರೂ 8 ಝೂಮ್ ಮೀಟಿಂಗ್ ಅನ್ನ ಮಾಡ್ಕೊಂಡು ವಿಧ ವಿಧವಾದ ಒಂದು ಸಾಹಿತ್ಯ ಪ್ರಕಾರಗಳನ್ನ ರಚಿಸಿದಂತ ದೊಡ್ಡ ವ್ಯಕ್ತಿಗಳಿಂದ ಚಿಕ್ಕವರ ತನಕನು ಅವರ ಕೃತಿಗಳ ಬಗ್ಗೆ ಒಂದು ಉದ್ದೀಪನವನ್ನ ಹೇಳಿ ಚರ್ಚೆಯನ್ನು ಹುಟ್ಟು ಮಾಡಿದಂತ, ಚರ್ಚೆಯನ್ನ ಜೊತೆಗೆ ಉಳಿದಂತ ಎಷ್ಟೋ ಜನಕ್ಕೆ ಅದರ ಅರಿವನ್ನು ಕೊಡ್ತಾ ಇರುವಂತ ಇದು ಕಡಿಮೆ ಸಾಧನೆ ಅಲ್ಲ. ಇದು ನಡ್ಕೊಂಡು ಬಂದಿರುವಂತದ್ದು 25 ವರ್ಷಗಳಿಂದ ಕೂಡ ಒಂದು ಜೀವಮಾನ. 25 ವರ್ಷ ಅಂತ ಹುಟ್ಟಿನಿಂದ 25 ವರ್ಷ ತನಕ ಒಂದು ಜೀವಮಾನ. ಯಾರಿಗಾದ್ರೂ ಮಧ್ಯದಲ್ಲಿ ಸಾಕಪ್ಪ ಅಂತ ಅನ್ಸಿರ್ತಾ ಇತ್ತು, ಆದ್ರೆ ಶೈಲಜಾ ಮೇಡಮ್ ಸಾಕು ಅಂತ ಯಾವತ್ತೂ ಅನ್ಸಿಲ್ಲ. ಅವರ ಈ ಆಸಕ್ತಿ ಹೀಗೆ ಇರಲಿ. ಅವರಿಗೂ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೆರೆದಿರುವಂತ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ನೀವೆಲ್ಲರೂ ಟೀಚರ್ಸ್ ಆಗುವಂತವ್ರು, ಅಧ್ಯಾಪಕರಾಗುವಂತವ್ರು, ಮುಂದೆ ಒಂದು ಜನಾಂಗವನ್ನ ಬೆಳೆಸ್ಬೇಕಾಗಿದ್ದಂಥವ್ರು, ಗುರುಭ್ಯೋ ನಮಃ ಅಂತ ಪ್ರತಿಯೊಬ್ಬರ ಕೈಲಿ ಹೇಳಿಸಿಕೊಳ್ಳಬೇಕಾದಂತವ್ರು. ಇಲ್ಲಿ ಬರುವಂತ ಎಲ್ಲಾ ಒಂದು ವಿಷಯಗಳನ್ನ ನಿಮ್ಮ ತಲೆಯಲ್ಲಿ, ನಿಮ್ಮ ಎದೆಯಲ್ಲಿ ಮೂಡಿಸಿಕೊಂಡು ದೊಡ್ಡ ವೃಕ್ಷವಾಗುವವರಿಗೆ ಬೆಳೆಸುವಂತ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ. ಸ್ವಲ್ಪ ವಿಶೇಷ ಅಂದ್ರೆ ಮಾಧ್ಯಮವನ್ನ ಕಲಿಬೇಕು ಅಂತ ಆಸಕ್ತಿಯಿಂದ ಬಂದಂತಹ ಮಕ್ಕಳು ಇದ್ದಾರೆ. ಮಾನಸ ಮತ್ತೆ ನಮಿತಾ ಮತ್ತು ದರ್ಶನ್, ಇವರು ಈಗ ನಾವು ಪ್ರತಿಕ್ರೋಧ ಮೇಲೆ ಹೋದ್ರೆ ಹೇಗಿರಬಹುದು, ಯಾವ ತರ ನಾವು ಮುಂದುವರಿಬಹುದು ಅಂತ ಕಲಿಯುವಂತ ಆಸಕ್ತಿ ಇರುವಂತವ್ರು. ಮತ್ತು ಮಾಧ್ಯಮ ಮಿತ್ರರಾದ ರವಿಶಂಕರ್ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾರಿಲ್ಲ ಅಂದ್ರೆ ಆಗ್ತಾ ಇತ್ತು ಹೇಳಿ? ಯಾರಿಲ್ಲ ಅಂದ್ರೆ ಆಗ್ತಾ ಇತ್ತು? ನಿಮ್ಮ ಪ್ರೀತಿಯ ಪ್ರಾಂಶುಪಾಲರಾದಂತ ಮಂಜುನಾಥ್ ಅವರು ಬೇಡ ಬನ್ನಿ ಮಾಡಿ ಅಂತಂದವರು, ಜೊತೆಗೆ ಅವರ ಶಿಕ್ಷಕರು ಅಂತ ಹೇಳಿ ನನಗೆ ನಿಜವಾಗ್ಲೂ ಹೇಳಿಕೊಟ್ಟವರು, ನೋಡಿ ಇಂಥ ಕಡೆ ತಪ್ಪು ಮಾಡಿದೀರಾ, ಇದು ತಪ್ಪು ಮಾಡಿದೀರಾ ಅಂತ ಹೇಳ್ಕೊಟ್ಟವ್ರು. ಯಾಕಂದ್ರೆ ನಮ್ಮ ಕೆಳಗಡೆ ಇರೋರು ಮಾಡ್ತಾರೆ ಬಿಡು ಅಂತ ನಾವು ಒಂದು ಸಣ್ಣ ಉದಾಸೀನ ಕೊಟ್ರೆ ಆಗುವಂತ ಪ್ರಮಾದನ ಬಗ್ಗೆ ಎಚ್ಚರಿಸಿದವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಹಾಗೂ ಅವರು ಕೊಟ್ಟ ಪಾಠವನ್ನು ತಗೊಳ್ತಾ ಇದ್ದೀನಿ. ನೋಡಿ, ಅವರೊಬ್ಬರಿಗೆ ಜಾಸ್ತಿ ಕ್ಲಾಸ್ ಆಗ್ತಿರಲ್ವಾ? ದೊಡ್ಡ ಚಪ್ಪಾಳೆ ಅವ್ರಿಗೆ ಬಂದಿದೆ. ಮತ್ತು ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ, ಶಿಷ್ಯರಿಗೂ, ನೀವು B.Ed ಸ್ಟೂಡೆಂಟ್ಸ್ಗೂ, ಮತ್ತೆ ಇದಕ್ಕಾಗಿ ಬಂದಿರುವಂತಹ ಲೇಖಿಕಾ ಬಳಗದ ಎಲ್ಲ ಸದಸ್ಯರಿಗೂ ಮತ್ತೆ ಸಾರ್ವಜನಿಕರಿಗೂ ನಾನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಸ್ವಾಗತ, ಧನ್ಯವಾದಗಳು. ಈಗ ಪ್ರಸ್ತಾವನಾ ನುಡಿಗೆ ಶ್ರೀಮತಿ ಶೈಲಜಾ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಮೇಡಮ್.